ಕೃಷ್ಣನ ನಾನು ಬಿಟ್ಕೊಡಲ್ಲ ಅಷ್ಟೇ. ನೀನಲ್ಲ, ದೊಡ್ಡಪ್ಪ ಬಂದು ಹೇಳಿದ್ರು ನಾನು ಹೀಗೆ ಹೇಳೋದು. ನೀನ್ ಹೊಡೆದಿದ ತಕ್ಷಣ ನಾನು ನಿನ್ ಹೇಳ್ದಾಗೆ ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗೆ ಗೊತ್ತು ಇದನ್ನೆಲ್ಲ ರಾಧಿಕನೇ ನಿನ್ನ ಹತ್ರ ಹೇಳಿ ಮಾಡಿಸ್ತಾ ಇದ್ದಾಳೆ ಅಂತ. ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ನನಗೆ ನೆಮ್ಮದಿ. ಎಲ್ಲ ಆಯ್ಕೊಂಡು ತಿನ್ಕೊಂಡು ಬಿದ್ದಿರೋಳು ಈ ಮನೆಗೆ ಸೇರ್ಕೊಂಡು ಅಣ್ಣ ತಂಗಿ ಮಧ್ಯಾಹ್ನ ಒಡಗ್ ತರ್ತಾ ಇದ್ದಾಳ. ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ನನಗೆ ನೆಮ್ಮದಿ. ಇನ್ಮೇಲೆ ಒಂದೇ ಒಂದು ಮಾತು ರಾಧಿಕಾ ಬಗ್ಗೆ ಆಡಬಾರ್ದು. ನೀನು ಕೃಷ್ಣನ್ನ ಬಿಡಬೇಕು. ಈ ಮನೆಯಲ್ಲಿ ಇನ್ ಮುಂದೆ ಕೃಷ್ಣನ್ ವಿಷಯ ಎತ್ತಬಾರ್ದು ಅಷ್ಟೇ. ನಿನಗೆ ನಿನ್ ಮಗುದೇ ಪ್ರಾಬ್ಲಮ್ ಇರ್ಬೋದು, ಆದ್ರೆ ನನ್ಗೆ 1000 ಇದೆ. ಊರ್ಗೊಬ್ಳೇನಾ ನಿನ್ ಮಗು ಎತ್ತವಳು? ಈ ಮನೇಲಿ ನೆಮ್ಮದಿನೇ ಇಲ್ಲ. ಯಾಕಾದ್ರೂ ಈ ಮನೆಗೆ ಬಂದು ಅನ್ಸಿದೆ. ರಾಧಿಕಾ, ಶೀಲಮ್ಮ ಹತ್ರ ಹೋಗಿ ಕೃಷ್ಣನ್ ಬಗ್ಗೆ ಏನ್ ಮಾತಾಡ್ದೆ? ಏನು ಇಲ್ವಲ್ಲ. ಸುಳ್ಳು ಹೇಳ್ಬೇಡ ನೀನು. ನೀನೇನೋ ಹೇಳಿರ್ತೀಯ. ಅಲ್ಲ, ನನ್ನ ಲೈಫಲ್ಲಿ ಮೂಗ್ ತೋರ್ಸೋದಕ್ಕೆ ನೀನ್ ಯಾರು ಅಂತ. ನಾನೇನು ಮಾತಾಡಿಲ್ಲ ಜಾನಕಿ. ಎಲ್ಲ ನನಗೆ ಗೊತ್ತಿದೆ. ಶೀಲಮ್ನ ನನ್ನ ಹಿಂದೆ ಬಿಟ್ಟು ನನ್ನ ಕೃಷ್ಣನ ದೂರ ಮಾಡದೆ ನಿನ್ ಪ್ಲಾನು. ನಾನು ಯಾಕಂತ ಕೆಲಸ ಮಾಡ್ಲಿ? ಇದನ್ನೆಲ್ಲ ಯಾರು ಹೇಳಿದ್ದು ನಿನ್ಗೆ? ಯಾರೋ ಯಾಕೆ ಹೇಳ್ಬೇಕು? ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದೀಯಾ? ಏನ್ ಜಾನಕಿ ಅವರೇ? ರಾಧಿಕಾ, ಶಾಂತನು ಈ ಮನೆಗೆ ಏನೂ ಆಗ್ಬೇಕಾಗಿಲ್ಲ, ನನ್ಗೂ ಏನೂ ಆಗ್ಬೇಕಾಗಿಲ್ಲ. ಆದ್ರೂ ನನ್ನ ಕಷ್ಟ ನೋವನ್ನ ಅವ್ರು ಹಂಚ್ಕೋತಾ ಇದ್ದಾರೆ. ನೀನು ಈ ಮನೇಲೇ ಇರೋಳು, ನನಗೆ ಕಷ್ಟ ಕೊಡೋ ಕೆಲಸನ ನೀನ್ ಮಾಡ್ತಾ ಇದೀಯಾ? ಅಯ್ಯೋ, ಯಾಕೆ ಹೀಗೆ ಮಾತಾಡ್ತೀರ ಜಾನಕಿ ಅವರೇ? ಅಲ್ಲ, ಏನಾಗಿದೆ ನಿಮ್ಗೆ? ಪ್ರತಿ ಸಲ ಶೀಲಂ ಹತ್ರ ಹೋಗಿ ಕೃಷ್ಣನ್ ವಿಷಯ ಮಾತಾಡ್ದಾಗೆಲ್ಲ ಅವ್ನು ಉಲ್ಟಾನೇ ಮಾತಾಡ್ತಾನೆ. ಎಲ್ಲ ಈ ರಾಧಿಕಾನೇ ಹೇಳ್ಕೊಟ್ಟಿರೋದು. ಛೇ, ರಾಧಿಕಾ ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ರಾಧಿಕಾ ಅವರೇ, ಜಾನಕಿ ಅವ್ರು ಹೇಳ್ತಿರೋ ವಿಷಯ ನಿಜನಾ? ಜಾನಕಿ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನಿಸ್ತಾ ಇದೆ. ಕೆಲವೊಬ್ರು ತಮ್ಮ ಲೈಫಲ್ಲಿ ಏನೋ ಅನಾಹುತ ಆಗಿದೆ ಅಂತ ಎಲ್ರ ಲೈಫಲ್ಲೂ ಅದೇ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡ್ ರಾಧಿಕಾ, ನಿನ್ ವಿಷಯ ನಿನಗೆ ಸಿಗ್ಲಿಲ್ಲ ಅಂದ್ರೆ ಅದು ನಿನ್ನ ಹಣೆ ಬರಹ, ನಿನ್ ದುರಾದೃಷ್ಟ, ನಿನ್ ಕರ್ಮ. ಅದಕ್ಕೆ ನಾನೇನ್ ಮಾಡೋದಕ್ಕಾಗತ್ತೆ? ನೋಡು, ಯಾವ್ಯಾವ್ದೋ ವಿಷಯಕ್ಕೆ ನನ್ನ ವಿಷಯ ಬಗ್ಗೆ ಮಾತಾಡ್ಬೇಡ ನೀನು. ಮತ್ ನೀನ್ ನನ್ ಕೃಷ್ಣನ್ ವಿಷಯಕ್ಕೆ ಬರ್ತೀಯಾ? ನಾನು ಹೇಳ್ತಿದ್ದೀನಲ್ಲ, ನಾನು ಮಾತಾಡಿಲ್ಲ ಅಂತ. ಬಿಟ್ಬಿಡಿ ಜಾನಕಿ ಅವರೇ, ರಾಧಿಕಾ ಅವ್ರು ಹೇಳಿಲ್ಲ ಅಂತ ಹೇಳ್ತಾ ಇದಾರಲ್ಲ. ನಿಮಗೆ ಗೊತ್ತಾಗಲ್ಲ ಶಾಂತನು ಅವ್ರೆ. ದೊಡ್ಡಮ್ಮನ ಹತ್ರ ಹೋಗಿ ನನ್ನ ಕೃಷ್ಣನ್ ಬಗ್ಗೆ ಹೇಳಿದ್ದು ರಾಧಿಕಾ ತಾನೆ? ಅದು ನಿನ್ ಮೇಲಿನ ಕಾಳಜಿಯಿಂದ ಅಷ್ಟೇ. ಕಾಳಜಿ ತೋರಿಸೋದಕ್ಕೆ ಈ ಮನೇಲಿ ಬೇಕಾದಷ್ಟು ಜನ ಇದ್ದಾರೆ. ನಿನ್ ಕಾಳಜಿ ಅವಶ್ಯಕತೆ ನನಗಿಲ್ಲ. ನೀನ್ ಬಂದಿದ್ ಕೆಲ್ಸ ಇನ್ನೇನ್ ಆಗ್ತಾ ಇದೆಯಲ್ಲ. ಇಷ್ಟು ದಿನ ನೀನ್ ಈ ಮನೇಲಿ ಇರೋದನ್ನ ನೋಡ್ದಾಗ್ಲೇ ಅನ್ಕೊಂಡಿದ್ದೆ ಏನೋ ಉದ್ದೇಶ ಇಟ್ಕೊಂಡೆ ಈ ಮನೆಗ್ ಬಂದಿದ್ಯಾ ಅಂತ. ಛೇ, ಏನಿದೆಲ್ಲ? ಮತ್ತಿನ್ನೇನು ಉದ್ದೇಶ ಇಟ್ಕೊಂಡು ಈ ಮನೇಲಿ ಇರ್ತಾಳೆ? ದತ್ತು ತಗೊಂಡ್ರೆ ಹಣ ಆಸ್ತಿ ಸಿಗುತ್ತೆ ಅಂತ ತಾನೆ? ಇಲ್ದಿದ್ರೆ ಬೇರೆ ಇನ್ಯಾವ ಕಾರಣ ಇರುತ್ತೆ ಹೇಳಿ? ವಿಷ್ಣು ಹುಡ್ಕೋದು ಒಂದ್ ನೆಪ ಅಷ್ಟೇ.
ಬಣ್ಣದ ಮಾತು ನಂಬ್ಕೊಂಡು ಒಳ್ಳೆಯವಳು ಅಂದ್ಕೊಂಡಿದ್ದೆ ತಪ್ಪಾಯ್ತು ನಾನು. ದೊಡ್ಡಪ್ಪ ದೊಡ್ಡಮ್ಮನ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಂದೇ ಆದ ನಿರ್ಧಾರನ ನಾನು ಯಾವತ್ತೂ ತಗೋತಾ ಇದ್ದೆ. ರಾಧಿಕಾ, ಏನೋ ಚಿಕ್ಕ ಹುಡುಗಿ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ನೀನೇನು ಬೇಸರ ಮಾಡ್ಕೋಬೇಡ. ಬರಲ್ಲ.